ಅವಲೋಕನ ವೀಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯ ಸುಸ್ವಾಗತ. ಪ್ರತಿ ವರ್ಷ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಆದರೆ ಈ ಕಾರ್ಮಿಕ ಅಂದರೆ ಯಾರು? ಈ ಕಾರ್ಮಿಕ ದಿನಾಚರಣೆಯ ಹಿನ್ನೆಲೆ ಏನು? ಭಾರತದಲ್ಲಿ ಇದು ಹೇಗೆ ಆರಂಭಗೊಂಡಿತು? ಈ ಎಲ್ಲ ವಿಷಯದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಈ ವಿಡಿಯೋವನ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಇದನ್ನ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಒಡನಾಡಿಗಳೊಂದಿಗೆ ಹೆಚ್ಚು ತಾವು ಶೇರ್ ಮಾಡ್ತಾ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ವ್ಯಕ್ತಪಡಿಸಬೇಕಾಗಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಪ್ರತಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಆ ದೇಶದ ಕಾರ್ಮಿಕರ ಶ್ರಮ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹಾಗಾದರೆ ಕಾರ್ಮಿಕ ಎಂದು ಯಾರಿಗೆ ಹೇಳುತ್ತಾರೆ? ಸಾಮಾನ್ಯ ಅರ್ಥದಲ್ಲಿ ಯಾವ ಒಬ್ಬ ವ್ಯಕ್ತಿ ತನ್ನ ದೈಹಿಕ ಶ್ರಮ ಅಥವಾ ಭೌತಿಕ ಅಥವಾ ಮಾನಸಿಕ ಶ್ರಮವನ್ನ ಉಪಯೋಗಿಸಿ ತನ್ನ ದುಡಿಮೆಯನ್ನ ಗಳಿಸುತ್ತಾನೆ, ಅಂಥ ವ್ಯಕ್ತಿಯನ್ನ ನಾವು ಕಾರ್ಮಿಕ ಅಂತ ಕರೆಯುತ್ತೇವೆ. ನಾವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಮಾನದಂಡಗಳನ್ನು ಪರಿಗಣಿಸಿದಾಗ ಪ್ರತಿ ದೇಶದಲ್ಲೂ 60ರಿಂದ 70% ಜನರು ಈ ಕಾರ್ಮಿಕ ವರ್ಗಕ್ಕೆ ಸೇರಿಕೊಂಡಿರುತ್ತಾರೆ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಪ್ರತಿ ವರ್ಷದ ಮೇ 1ನೇ ತಾರೀಕಿಗೆ ಯಾಕೆ ಆಚರಣೆ ಮಾಡುತ್ತಾರೆ? ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. 18ನೇ ಮತ್ತು 19ನೇ ಶತಮಾನಗಳಲ್ಲಿ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುತ್ತಿದ್ದವು. ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ 2 ವರ್ಗಗಳು ಹೊರಹೊಮ್ಮುತ್ತವೆ. ಒಂದು ಬಂಡವಾಳಶಾಹಿಗಳು, ಶ್ರೀಮಂತರ ಒಂದು ವರ್ಗ. ಇನ್ನೊಂದು ವರ್ಗದ ಕಾರ್ಮಿಕರು, ಬಡವರ ವರ್ಗ. ಈ ಕಾರ್ಮಿಕ ವರ್ಗದವರು ಯಾರು ಅಂದ್ರೆ ತುಂಬಾ ಕಡುಬಡತನದಲ್ಲಿ ಇದ್ದಂತವರು. ಈ ಶ್ರೀಮಂತರು ಅಂದರೆ ಬಂಡವಾಳಶಾಹಿಗಳು ಹೇಗೆ ಕಾರ್ಮಿಕರ ಮೇಲೆ ದಬ್ಬಾಳಿಕೆಯನ್ನ ನಡೆಸುತ್ತಾ ಇರುತ್ತಾರೆ ಅಂತ ಗಮನಿಸಿದರೆ ಪ್ರತಿ ಕಾರ್ಮಿಕನೂ ಕೂಡ 12ರಿಂದ 15 ಗಂಟೆಗಳ ಕಾಲ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. ಅಲ್ಲದೆ ವಾರದ 7 ದಿನವೂ ಕೆಲಸ ಮಾಡಬೇಕು. ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಈ ಕಾರ್ಮಿಕರು ದುಡಿಯುತ್ತಾ ಇರುತ್ತಾರೆ. ಜೊತೆಗೆ ಮಕ್ಕಳನ್ನು ಕೂಡ ಬಳಸಿಕೊಂಡು ಶೋಷಣೆ ಮಾಡಿಕೊಳ್ಳಲಾಗುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ಅಂತಹ ದೌರ್ಜನ್ಯವನ್ನು ವಿರೋಧಿಸಲು ಕಾರ್ಮಿಕ ಸಂಘಗಳು ಅಂದರೆ ಲೇಬರ್ ಯೂನಿಯನ್ಗಳು ಹುಟ್ಟಿಕೊಳ್ಳುತ್ತವೆ. ಕಾರ್ಮಿಕ ಸಂಘಟನೆಗಳು ಧ್ವನಿ ಎತ್ತಲು ಪ್ರಾರಂಭಿಸುತ್ತವೆ. ಈ ಕಾರ್ಮಿಕ ಸಂಘಗಳ ಉದ್ದೇಶ ಏನಾಗಿರುತ್ತದೆ ಅಂದರೆ ಕೆಲಸದ ಅವಧಿಯನ್ನು 12 ಗಂಟೆಯಿಂದ 8 ಗಂಟೆಗೆ ಇಳಿಸಬೇಕು ಎಂಬುದು. ಈ ಕಾರಣಕ್ಕಾಗಿ ಪ್ರತಿಭಟನೆಗಳು ಪ್ರಾರಂಭವಾಗುತ್ತವೆ. ಈ ತರಹದ ಪ್ರತಿಭಟನೆಗಳು ನಡೀತಾ ಇರುವಾಗ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಮೇ 1ನೇ ತಾರೀಖು 1886ರಂದು ಹಲವಾರು ಕಾರ್ಮಿಕ ಸಂಘಟನೆಗಳು ಹಾಗೂ ಒಕ್ಕೂಟವಲ್ಲದ ಕಾರ್ಮಿಕರು ತಮ್ಮ ಕೆಲಸವನ್ನ ಬಿಟ್ಟು, ಅಂದರೆ ಅಲ್ಲಿ ಹಾಜರಿ ಕೊಡದೆ, ಇಲ್ಲಿ ಪ್ರತಿಭಟನೆಗಳಲ್ಲಿ ಬಂದು ಭಾಗವಹಿಸುತ್ತಾರೆ. ಮೇ 1 ಸಾಮಾನ್ಯ ಮುಷ್ಕರ ಆಗಿರುತ್ತೆ. ಸಾಮಾನ್ಯ ನಡಿಗೆಯಿಂದ ಮುಷ್ಕರ ನಡೀತಾ ಇರುತ್ತೆ. ಮೇ 2ನೇ ತಾರೀಕಿನಂದು ಕೂಡ ಹಾಗೆ ಸಾಮಾನ್ಯವಾದ ಪ್ರತಿಭಟನೆ ರೀತಿಯಲ್ಲಿ ಇರುತ್ತೆ. ಆದರೆ ಮೇ 3ನೇ ದಿನಾಂಕದಂದು ಚಿಕಾಗೋ ನಗರದ ಪೊಲೀಸ್ ಅಧಿಕಾರಿಗಳು ಈ ಕಾರ್ಮಿಕರನ್ನ ಮತ್ತೆ ಕೆಲಸಕ್ಕೆ ಕಳಿಸೋದಕ್ಕೋಸ್ಕರ ಅವರ ಮೇಲೆ ಹಲ್ಲೆ ಮಾಡಬೇಕಾಗಿ ಬರುತ್ತೆ. ಅವರ ಮೇಲೆ ಲಾಠಿ ಚಾರ್ಜ್ ಅಥವಾ ಹಲ್ಲೆ ಮಾಡಬೇಕಾದಂಥ ಸಂದರ್ಭ ಒದಗಿ ಬರುತ್ತದೆ. ಆಗ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂತಹ ಪ್ರತಿಭಟನೆಕಾರರ ಮೇಲೆ ಪೊಲೀಸ್ ಅಧಿಕಾರಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ ಅಂತ ತಿಳಿದು ಕೆಲವೊಂದಷ್ಟು ಜನ ಮನೆಯಲ್ಲಿ ಬಾಂಬ್ಗಳನ್ನು ತಯಾರು ಮಾಡುತ್ತಾರೆ. ಮೇ 4ರಂದು ಚಿಕಾಗೋ ನಗರದ ಹೇ ಮಾರ್ಕೆಟ್ ಸೆಂಟರ್ನಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆಯಲ್ಲಿ ಈ ಬಾಂಬ್ಗಳನ್ನ ಹಾಕಲಾಗತ್ತೆ. ಕಾರ್ಮಿಕ ಪ್ರತಿಭಟನೆಯನ್ನು ತುಂಬಾ ಹತ್ತಿರದಿಂದ ದಬ್ಬಾಳಿಕೆಯಿಂದ ಹತ್ತಿಕ್ಕಲು ಪ್ರಯತ್ನಿಸುತ್ತಿದ್ದ ಪೊಲೀಸ್ ಅಧಿಕಾರಿಗಳು ಈ ಬಾಂಬಿನಿಂದ ಸಾಯಬೇಕು ಅನ್ನೋದು ಆ ಬಾಂಬು ಹಾಕಿದವರ ಉದ್ದೇಶವಾಗಿರುತ್ತದೆ. ಈ 7-8 ಜನ ಏನು ಬಾಂಬುಗಳನ್ನ ಹಾಕುತ್ತಾರೆ ಅವರನ್ನು ಪ್ರತಿಭಟನೆಕಾರರು ಅಂತ ಹೇಳಬಹುದು. ಅವರನ್ನ ಸಾಮಾನ್ಯ ಜನರು ಅಂತಲೂ ಹೇಳಬಹುದು. ಕ್ರಾಂತಿಕಾರಿಗಳು ಎಂದು ಕೂಡ ಹೇಳಬಹುದು. ಆ ಬಾಂಬ್ನ ಸಿಡಿತದಲ್ಲಿ 7 ಜನ ಚಿಕಾಗೋ ನಗರದ ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪುತ್ತಾರೆ. ಜೊತೆಗೆ 4 ಜನ ಸಾಮಾನ್ಯರು ಅಥವಾ ಕಾರ್ಮಿಕ ವರ್ಗದವರು ಕೂಡ ಸಾವನ್ನಪ್ಪುತ್ತಾರೆ. ಈ ಹೇ ಮಾರ್ಕೆಟ್ ರಿಯೂಟ್ಸ್ ಅಥವಾ
ಹೇ ಮಾರ್ಕೆಟ್ ಹತ್ಯಾಕಾಂಡ 1886 ಮೇ 4ರಂದು ನಡೆದಂತಹ ಒಂದು ಸುದ್ದಿ ಇಡೀ ವಿಶ್ವದಾದ್ಯಂತ ಪತ್ರಿಕೆಗಳ ಮೂಲಕ ಪ್ರಚಾರಗೊಳ್ಳುತ್ತೆ. ದಿ ಕಿಲ್ಲಿಂಗ್ ಆಫ್ ಲೇಬರ್ಸ್ ಫಾರ್ ಡಿಮ್ಯಾಂಡಿಂಗ್ 8 ಹವರ್ಸ್ ಆಫ್ ವರ್ಕ್ ಡೇ ಅನ್ನೋ ಒಂದು ಶೀರ್ಷಿಕೆ ಅಥವಾ ಹೆಡ್ಲೈನ್ ಮುಖಾಂತರ ಇಡೀ ವಿಶ್ವದಾದ್ಯಂತ ತುಂಬಾ ಪ್ರಖ್ಯಾತಿಯನ್ನ ಪಡೆಯುತ್ತದೆ. ವಿಶ್ವದಾದ್ಯಂತ ಕಾರ್ಮಿಕ ಸಂಘಟನೆಗಳು ಅಂದರೆ ಲೇಬರ್ ಯೂನಿಯನ್ಗಳು ತಮ್ಮ ಮೇಲೆ ಆಗುತ್ತಾ ಇರುವಂತಹ ತಮ್ಮ ಕಾರ್ಮಿಕರ ಮೇಲೆ ಆಗುತ್ತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡುತ್ತವೆ. ಹಾಗಾಗಿ ಈ ಪ್ರತಿಭಟನೆ ಶುರುವಾಗಿದ್ದು ಮೇ 1ನೇ ತಾರೀಖು ಆಗಿರೋದರಿಂದ ಕಾನೂನುಬದ್ಧವಾಗಿ ಮೇ 1ನೇ ದಿನಾಂಕವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅನ್ನೋದು ಪ್ರಚಲಿತವಾಯಿತು. ಮೇ 1ರಂದು ಏಕೆ ರಜೆ ಘೋಷಿಸುತ್ತಾರೆ ಎಂಬ ಪ್ರಶ್ನೆ ಬರುವುದು ಸಹಜ. ಈ ರಜೆ ಘೋಷಣೆಗೂ ಒಂದು ಹಿನ್ನೆಲೆ ಇದೆ. ಅಮೆರಿಕನ್ ಫೆಡರೇಷನ್ ಆಫ್ ಲೇಬರ್ ಅನ್ನೋ ಒಂದು ಕಾರ್ಮಿಕ ಸಂಘದ ಸಹ ಸಂಸ್ಥಾಪಕ ಪೀಟರ್ ಜೆ ಮ್ಯಾಕ್ಗಿರೆ ಇವರು ಮೊದಲ ಬಾರಿಗೆ 8 ಹವರ್ಸ್ ಅಂದ್ರೆ 8 ಗಂಟೆಗಳ ಕಾಲ ಕೆಲಸದ ಸಮಯ ಇರಬೇಕು ಎಂದು ಪ್ರತಿಪಾದಿಸುತ್ತಾರೆ. ಹಾಗೂ ಒಂದು ದಿನ ಕಾರ್ಮಿಕರಿಗೆ ರಜೆ ಕೊಡಬೇಕು ಎಂತಲೂ ಬೇಡಿಕೆ ಇಡುತ್ತಾರೆ. ಯಾಕೆಂದರೆ ಕಾರ್ಮಿಕರು ವಿಶ್ರಾಂತಿ ಮಾಡೋದಕ್ಕೂ ಕೂಡ ಅವಾಗ ಸಮಯ ಇರುತ್ತಾ ಇರಲಿಲ್ಲ. ಕಾರ್ಖಾನೆಗಳಲ್ಲಿ ಸ್ಥಳ ಕೂಡ ಇರ್ತಾ ಇರಲಿಲ್ಲ. ಹಾಗಾಗಿ ಕಾರ್ಮಿಕರಿಗೆ ಒಂದು ದಿನ ರಜೆ ಘೋಷಣೆ ಮಾಡಬೇಕು ಅನ್ನೋ ಮೊದಲ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ಆ ನೆನಪಿಗೋಸ್ಕರ ಮೇ 1ನ್ನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡೋದರ ಜೊತೆಗೆ ಅವತ್ತು ಎಲ್ಲರಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಭಾರತದಲ್ಲಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಹೇಗೆ ಆರಂಭ ಆಯಿತು? ಇದರ ಹಿನ್ನೆಲೆಯನ್ನು ಅವಲೋಕಿಸಿದಾಗ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಅನ್ನೋ ಒಂದು ಲೇಬರ್ ಯೂನಿಯನ್ ಅಥವಾ ಕಾರ್ಮಿಕ ಸಂಘಟನೆ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. 1923ರ ಮೇ 1ನೇ ತಾರೀಖು ಮೊದಲ ಬಾರಿಗೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡುತ್ತದೆ. ಮೊದಲ ಬಾರಿಗೆ ಕೆಂಪು ಬಾವುಟವನ್ನು ಹಾರಿಸುವ ಮೂಲಕ ಅವರು ತಮ್ಮ ಕಾರ್ಮಿಕ ದಿನಾಚರಣೆಯನ್ನು ಈ ರೀತಿ ಆಚರಿಸಬಹುದು ಎಂದು ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಕಾರ್ಮಿಕ ಸಂಘಟನೆ ಪರಿಚಯಿಸಿತು. ಈ ಆಚರಣೆ ಚೆನ್ನೈನಲ್ಲಿ ಮೊದಲ ಬಾರಿಗೆ ನಡೆದಿತ್ತು. ಹಾಗಾಗಿ ಇದನ್ನ ಆ ಸಮಯದಲ್ಲಿ ಮದ್ರಾಸ್ ಡೇ ಅಂತ ಕೂಡ ಕರೆಯಲಾಗುತ್ತಿತ್ತು. ಹೀಗೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ 1923ರ ಮೇ 1ನೇ ದಿನಾಂಕದಂದು ಚೆನ್ನೈನಲ್ಲಿ ಕೆಂಪು ಬಾವುಟವನ್ನು ಹಾರಿಸುವುದರ ಮೂಲಕ ಪ್ರಾರಂಭಗೊಂಡಿತ್ತು. ಅದಾದ ಮೇಲೆ ಭಾರತದ ಸಂವಿಧಾನದಲ್ಲಿ ಕಾರ್ಮಿಕರಿಗಂತಲೇ ಹಲವಾರು ನಿಬಂಧನೆಗಳು, ಸವಲತ್ತುಗಳು, ಮೂಲಭೂತ ಹಕ್ಕುಗಳು ಎಲ್ಲವೂ ಕೂಡ ಸೇರಿಕೊಳ್ಳುತ್ತದೆ. ಕಾರ್ಮಿಕರು ಇದರ ಉಪಯೋಗವನ್ನ ಪಡೆಯಬೇಕು, ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋದು ಈ ವಿಡಿಯೋ ರಚಿಸುವುದರ ಉದ್ದೇಶ. ಕೊನೆಯದಾಗಿ ದೇಶದ ಅಭಿವೃದ್ಧಿಗಾಗಿ ಬೆವರು ಸುರಿಸುತ್ತಿರುವ ಎಲ್ಲ ಕಾರ್ಮಿಕ ವರ್ಗದವರಿಗೂ ಕೂಡ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಿದ್ದೇನೆ. ಧನ್ಯವಾದಗಳು.